ನಮಗೆ ಬಂದ ಮಾಹಿತಿಯ ಪ್ರಕಾರ ಇವತ್ತು ಬೆಳಗ್ಗೆ ನಟೇಶ್ ಅವರು ಸ್ನೇಹಮಯಿ ಕೃಷ್ಣ ವಿರುದ್ಧ ಕಂಪ್ಲೇಂಟ್ ಕೊಟ್ಟರು. ಆದರೆ ಸಿಸಿಬಿಯ ಎಕ್ಸ್ಪ್ಲನೇಷನ್ 18ನೇ ತಾರೀಕೆ ಕಂಪ್ಲೇಂಟ್ ಬಂದಿತ್ತು ಅಂತ. ಸಿಸಿಬಿ ಡಿಸಿಪಿ ರಾಜಾ ಇಮಾಮ್ ಖಾಸಿಂ ಹೇಳುವ ಪ್ರಕಾರ ಕಂಪ್ಲೇಂಟು 18ನೇ ತಾರೀಕಿಗೆ ಬಂದಿತ್ತು. ದಿನಾಂಕ 18ನೇ ತಾರೀಕು ನಟೇಶ್ ಅನ್ನೋರು ಬಂದು ಠಾಣೆಯಲ್ಲಿ ದೂರು ಕೊಟ್ಟಿರ್ತಾರೆ. ಸೊ ಆ ದೂರು ಅನ್ವಯ ಫರ್ದರ್ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿರ್ತೀವಿ. ಅದರಲ್ಲಿ ನಟೇಶ್ ಅವರ ಫೇಸ್ಬುಕ್ ಅಕೌಂಟಿಂದ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಇವರು ಸ್ನೇಹಮಯಿ ಕೃಷ್ಣ ಅವರು ತಮ್ಮ ಫೇಸ್ಬುಕ್ಕಲ್ಲಿ ಫೋಟೋಸು ಮತ್ತು ಆಡಿಯೋ ಕ್ಲಿಪ್ಪು ಕ್ರಿಯೇಟ್ ಮಾಡಿಬಿಟ್ಟು ಪೋಸ್ಟ್ ಮಾಡಿಬಿಟ್ಟು ಅವ್ರ ಮೇಲೆ ಫಾಲ್ಸ್ ಇನ್ಫಾರ್ಮೇಷನ್ ಎಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಆಮೇಲೆ ಅವ್ರಿಗೆ ತೊಂದರೆ ನೀಡ್ತಿನ ನಿಟ್ಟಿನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟು ಅವರ ರೆಪ್ಯುಟೇಷನ್ಗೆಲ್ಲ ಡ್ಯಾಮೇಜ್ ಮಾಡ್ತಾರೆ ಅಂತ ಒಂದು ಕಂಪ್ಲೇಂಟ್ ಇರ್ತದೆ. ಈ ಬಗ್ಗೆ ನಮ್ಮಲ್ಲಿ ದಿನಾಂಕ 18/2/2026 ದಂದು ನಾವು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಮುಂದುವರಿಸಿರ್ತೀವಿ. ಇದೇ ನಿಟ್ಟಿನಲ್ಲಿ ಈ ಆಡಿಯೋ ಕ್ಲಿಪ್ ಬಗ್ಗೆ ಮತ್ತು ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿದ್ದಾರೆ ಅಂತ ಏನು ಕಂಪ್ಲೇಂಟಲ್ಲಿ ನೋಂದಣಿ ಮಾಡ್ಕೊಂಡಿರ್ತೀವಿ, ಅದ್ರ ಬಗ್ಗೆ ಶೋಧ ಮಾಡೋದಕ್ಕೆ ಸಲುವಾಗಿ ನಾವು ನ್ಯಾಯಾಲಯದಲ್ಲಿ ಒಂದು ಸರ್ಚ್ ವಾರೆಂಟ್ ತಗೊಂಡ್ಬಿಟ್ಟು ಸೊ ಇವತ್ತು ನಮ್ಮ 3 ತುಕಡಿಗಳು ಒಂದು ಮೈಸೂರಲ್ಲಿ ಹೋಗಿ ಸರ್ಚ್ ವಾರೆಂಟ್ ಮೇರೆಗೆ ದಾಖಲಾತಿನ ಪರಿಶೀಲನೆ ಮಾಡೋದಕ್ಕೆ ಹೋಗಿರ್ತೀವಿ. ಹಾಗೂ ಸ್ನೇಹಮಯಿ ಕೃಷ್ಣ ಅವ್ರಿಗೂ ಕೂಡ ಒಂದು ನೋಟಿಸ್ ಜಾರಿ ಮಾಡಿ ಅವ್ರಿಗೆ ಠಾಣೆಗೆ ಕರೆಸ್ಕೊಂಡು ಅವರನ್ನು ಎನ್ಕ್ವೈರಿ ಸಲುವಾಗಿ ನಾವು ಹೀಗೆ ಸದ್ಯ ಕರೆಸ್ಕೊಂಡಿದ್ದೀವಿ. ಈ ಸದ್ಯ ಮುಂದೆ ತನಿಖೆ ಮುಂದೆ. ಸ್ನೇಹಮಯಿ ಕೃಷ್ಣ ಅವರ ಬಂಧನಕ್ಕೆ ವಿಪಕ್ಷಗಳ ಆಕ್ರೋಶ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ರು, ಸತ್ಯಕ್ಕಾಗಿ ಹೋರಾಟ ಮಾಡಿದವರನ್ನು ಅರೆಸ್ಟ್ ಮಾಡಿದ್ದಾರೆ, ದುರಾಡಳಿತಕ್ಕಿದೊಂದು ನಿದರ್ಶನ, ಇದು ಎಮರ್ಜೆನ್ಸಿ ಅಂತ. ದುರಾಡಳಿತದ ಪರಮಾವಧಿ. ಹಿಂದೆ ದೇಶದ ಮೇಲೆ ಎಮರ್ಜೆನ್ಸಿ ತಂದು ದೇಶವನ್ನು ಹಾಳು ಮಾಡಿದಂಥ ಕಾಂಗ್ರೆಸ್ ಅವರು ಈಗ ಕರ್ನಾಟಕದಲ್ಲೂ ಒಂದು ರೀತಿ ಎಮರ್ಜೆನ್ಸಿ. ಕೋರ್ಟ್ ಆವರಣದಲ್ಲೇ ಯಾರು ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ರು, ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ರು. ನಾವು BJP ಕೂಡ ಬೆಂಗಳೂರಿಂದ ಮೈಸೂರವರೆಗೂ ಪಾದಯಾತ್ರೆಯನ್ನು ನಾವು ಮಾಡಿದ್ರಿ. ಅದಾದಮೇಲೆ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ 14 ಸೈಟ್ಗಳನ್ನು ಕೂಡ ವಾಪಸ್ ಸರ್ಕಾರಕ್ಕೆ ಬಂದಿದೆ. ED ಅವರು ಕೂಡ ಸುಮಾರು 300 ಕೋಟಿಗೂ ಹೆಚ್ಚು ಹಣವನ್ನು ಸೀಸ್ ಮಾಡಿದ್ದಾರೆ. ಸಾವಿರಾರು ಸೈಟ್ಗಳನ್ನು ಸೀಸ್ ಮಾಡ್ತಾ ಇದ್ದಾರೆ. ಈಗ ಅಂದರೆ ಸರ್ಕಾರದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ರೂಪಾಯಿ ವಾಪಸ್ ಬಂದಿದೆ. ಇದಕ್ಕೆ ಮೂಲ ಕಾರಣ ಅಂದರೆ ಸ್ನೇಹಮಯಿ ಕೃಷ್ಣ ಅವರು ಫಸ್ಟು ಕೇಸಲ್ಲಿ ದಾಖಲು ಮಾಡಿದ್ರು. ಅದಾದಮೇಲೆ ಈ ಘಟನೆಗಳೆಲ್ಲ ಆಗಿದೆ. ಅಂಥವ್ರನ್ನೇ ಯಾರು ಗಾಂಧೀಜಿಯ ಆದರ್ಶಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ, ಆ ಗಾಂಧೀಜಿಯ ಆದರ್ಶಗಳ ವಿರುದ್ಧವಾಗಿ ಕಾಂಗ್ರೆಸ್ ಅವರು ಅವ್ರನ್ನ ಕೋರ್ಟ್ ಆವರಣದಲ್ಲಿ ಬಂಧಿಸಿರುವಂಥದ್ದು ಅಕ್ಷಮ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.